ಗಂಗಾವತಿ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ನಗರದ ಎಸ್ಎಫ್ಐ ತಾಲೂಕಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಿಂದ ಸೋನಂ ವಾಂಗ್ಲುಕ್ ಅವರನ್ನ ಬಲವಂತ ಬಂಧನ ಖಂಡಿಸಿ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ, ನೀಟ್ ಪರೀಕ್ಷೆ ಹಾಗೂ ಎನ್ಟಿಎ ಸಂಸ್ಥೆಯನ್ನ ರದ್ದುಗೊಳಿಸುವಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಒತ್ತಾಯಿಸಿ ಮಾನ್ಯ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿ ಭವನ ನವದೆಹಲಿಗೆ ಗಂಗಾವತಿಯ ಮಾನ್ಯ ತಹಶೀಲ್ದಾರರ ಮುಖಾಂತರ ಸಾಮೂಹಿಕ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ನಾಗರಾಜ್ ಯು, ಉಪಾಧ್ಯಕ್ಷರಾದ ಶರೀಫ್ ಎಂಪಿ, ಜಂಟಿ ಕಾರ್ಯದರ್ಶಿ ದರ್ಶನ್ ವಸ್ಕೇರ ಹಾಗೂ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳ ಪಾಲಕರು, ಕೂಲಿ ಕಾರ್ಮಿಕರು, ವಿಕಲಚೇತನರು ಕೂಡ ಈ ವೇಳೆ ಭಾಗವಹಿಸಿದ್ದರು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ಇಲ್ಲಿ ಬಂದಿರತಕ್ಕಂತ ಉದ್ದೇಶ ಮತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಇಡೀ ರಾಜ್ಯದಲ್ಲಿ 7 ವರ್ಷದಿಂದ ನೀಟ್ ಮತ್ತು ನೀಟ್ ಸಂಸ್ಥೆ ವಿರುದ್ಧ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ಮತ್ತು ಪ್ರಮುಖವಾಗಿ 7 ವರ್ಷದಿಂದ ನೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 89 ಪೇಪರ್ ಲೀಕ್ಗಳಾಗಿದ್ದಾವೆ. ಅಲ್ಲಿಂದ ಇಲ್ಲಿವರೆಗೂ ಸಹ ವಿದ್ಯಾರ್ಥಿಗಳ ಧ್ವನಿಯನ್ನು ಎತ್ಕೊಂಡು ಬಂದಿದ್ದಾರೆ. ಇನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು, ಕೋಟಾನುಗಟ್ಟಲೆ ಕೊಟ್ಟು ನೀಟ್ಗೆ ಸಂಬಂಧಪಟ್ಟಂತಹ ಕೋಚಿಂಗ್ಗಳನ್ನು ತಗೊಂಡು ನಾವು ಓದಿ ಎಕ್ಸಾಮ್ ಬರೆದ್ರೆ ಮತ್ತು ಮರುಪರೀಕ್ಷೆಯನ್ನ ಮಾಡ್ತಾರೆ ಅಥವಾ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆಯಾಗಿ ಮಾಡ್ತಾರೆ. ಹೀಗಾದ್ರೆ ಬಡ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮಕ್ಕಳು ಎಲ್ಲಿಂದ ಓದ್ತಾರೆ ಸ್ವಾಮಿ? ಎಲ್ಲಿಂದ ಓದ್ಬೇಕು? ನಾವೆಲ್ಲ ಪ್ರತಿ ಸಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಹೇಳ್ತೀವಿ ಮತ್ತು ನಾವು ಅದರಲ್ಲಿ ಮೀಸಲಾತಿ ಕೊಡ್ತೀವಿ ಅಥವಾ ಬೇರೆ ಬೇರೆ ಇದರಲ್ಲಿ ಕೋಟೆಗಳನ್ನು ಕೊಡ್ತೀವಿ. 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದ್ರೆ ನಮಗೆ ಕೇವಲವಾಗಿ ಸಿಗೋದು 1,20,000 ಸೀಟುಗಳು ಮಾತ್ರ. ಬದಲಾಗಿ ಕಾಲೇಜುಗಳನ್ನ ಜಾಸ್ತಿ ಮಾಡ್ರಿ, ಶಿಕ್ಷಣವನ್ನ ಖಾಸಗೀಕರಣ ಮಾಡೋದನ್ನ ಬಿಡ್ರಿ. ನಿಮ್ಮಂತ ನಾಲಾಯಕ ರಾಜಕಾರಣಿಗಳು ಇರೋದ್ರಿಂದ ವಿದ್ಯಾರ್ಥಿಗಳ ಭವಿಷ್ಯ ಈ ಮಟ್ಟಿಗೆ ಬಂದಿದೆ. ಬಡ, ದಲಿತ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಿಕ್ಷಣ ಎಲ್ಲಿವರೆಗೂ ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಮಾಡೋದು ಬಿಡೋದಿಲ್ಲ. ಸ್ನೇಹಿತರೆ, ಪ್ರಮುಖವಾಗಿ ನಾವು 2-3 ಬೇಡಿಕೆಯನ್ನು ಇಟ್ಟಿದ್ದೇವೆ. ಒಂದು, ನೀಟ್ನಲ್ಲಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಆತ್ಮಹತ್ಯೆ ಅಲ್ಲ, ಇಲ್ಲಿ ಬಂದಿರತಕ್ಕಂಥವ್ರು ಸರಿಯಾಗಿ ಗಮನದಲ್ಲಿ ಇಡಬೇಕಾದಂತ ವಿಷಯ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದ ಮೇಲೆ ಇನ್ನೂ 22 ವಿದ್ಯಾರ್ಥಿಗಳು ಮನನೊಂದ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದ ಮಂತ್ರಿಗಳಿಗೆ. ಸ್ವಾಮಿ, ನಿಮ್ ಕೈಯಲ್ಲಿ ನೀಟ್ ಎಕ್ಸಾಮ್ ಅನ್ನು ನಡೆಸಕ್ ಆಗಿಲ್ಲ ಅಂತಂದ್ರೆ, ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಕ್ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ ಸ್ವಾಮಿ. ಧರ್ಮೇಂದ್ರ ಪ್ರಧಾನ್ ಅಂತ ಹೆಸರಿಟ್ಕೊಂಡಿದ್ದೀರಿ, ಮಾಡೋದೆಲ್ಲ ಧರ್ಮದ ಕೆಲಸ. ಹೌದಲ್ರಪ್ಪ? ಧರ್ಮೇಂದ್ರ ಪ್ರಧಾನ್ ಅಂತ ಹೆಸರಿಟ್ಕೊಂಡಿದ್ದೀರಿ, ಮಾಡೋದೆಲ್ಲ ಧರ್ಮದ ಕೆಲಸ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ನೀವು ರಾಜೀನಾಮೆಯನ್ನು ಕೊಡಲೇಬೇಕು. ಮತ್ತು ವಿದ್ಯಾರ್ಥಿಗಳಿಗೆ 22 ವಿದ್ಯಾರ್ಥಿಗಳಿಗೆ ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಕನಿಷ್ಠ 2 ಕೋಟಿಯ ಪರಿಹಾರ ಧನವನ್ನು ಕೊಡಬೇಕಂತೇಳಿ ಈ ಮೂಲಕ ರಾಷ್ಟ್ರಾದ್ಯಂತ ಎಸ್ಎಫ್ಐ ಸಂಘಟನೆ, ಸಾಮೂಹಿಕ ಸಂಘಟನೆ ಮತ್ತು ವಿದ್ಯಾರ್ಥಿಗಳ ಪಾಲಕರು ಒಕ್ಕೂಟದಂತೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪರೀಕ್ಷೆ ವಿದ್ಯಾರ್ಥಿಗಳು ಬಿಜೆಪಿಯನ್ನು ಒಂದು ಪಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ಮಾಡೋದು ತಪ್ಪ. ಹುಡುಗರು ಹೋರಾಟ ಮಾಡೋದು ಬೆಂಬಲ ಮಾಡೋದು ತಪ್ಪ. ಬೆಂಬಲ ಮಾಡಿದ್ರೆ ಓಡಿಸೋದು ಸರಿಯಾದ ಕಾನೂನು. ಇದು ದೇಶ ಸರ್ವಾಧಿಕಾರಿ ಕೈಗೊಂಡಿದೆ. ಆದ್ರೂ ಮೋದಿಯವರು ಶಿಕ್ಷಣ ಸಚಿವರಿಗೆ ರಾಜೀನಾಮೆ ಕೊಡೋದು ಹೇಳಕ್ಕ ಯೋಗ್ಯತೆ ಇಲ್ಲದಂತ ಪ್ರಧಾನಿಯವರಾಗಿದ್ದಾರೆ. ನೀಟ್ ಬೇಡಪ್ಪ, ನಿನ್ನ ನಡೆಸಕ್ಕೆ ಯೋಗ್ಯತೆ ಇಲ್ಲ, ಆ ರಾಜ್ಯದ ಸರ್ಕಾರಕ್ಕೆ ಕೊಡ್ರಿ. ಆ ಶಿಕ್ಷಣ ಆ ರಾಜ್ಯ ಸರ್ಕಾರಗಳು ಆಡಳಿತ ಮಾಡ್ತಾವ. ನೀವು ಕೈ ಬಿಡೋದ್ರು ನೀವು ಕೈ ಬಿಡೋದಿಲ್ಲ. ಕಾಂಗ್ರೆಸ್ನವರು ನೀವು ಏನೋ ಮಾಡ್ಕೆ ನೀವು ರಾಜಕೀಯವಾಗಿ
ಆದ್ರೆ ವಿದ್ಯಾರ್ಥಿಗಳ ಮಧ್ಯೆ ಏನಿದೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡಬಾರ್ದು ಅಂತಂದು ನಾವು SFI ಸಂಘಟನೆ ಸಾಮೂಹಿಕ ಸಂಘಟನೆ ಇವತ್ತು ಇಡೀ ದೇಶಾದ್ಯಂತ ಕರೆ ಕೊಟ್ಟಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದ್ರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.